ರಾಶಿಯ ಮಾಸ ಭವಿಷ್ಯನ ತಿಳ್ಕೊಳ್ಳೋಣ ಬನ್ನಿ. ಇಷ್ಟೊತ್ತು ಕಟಕ ರಾಶಿಯ ಒಂದು ಮಾಸ ಭವಿಷ್ಯನ ತಿಳಿಸ್ಕೊಟ್ರಿ. ಈಗ ಮುಂದಿನ ರಾಶಿ ಬಂದು ಸಿಂಹ ರಾಶಿ. ಈ ಒಂದು ಸಿಂಹ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು ನೋಡಿ, ಸಿಂಹ ರಾಶಿಗೆ ಅಧಿಪತಿ ಆಗಿರುವಂತಹ ಸೂರ್ಯ ಗ್ರಹ ಬಂದು ಇವರ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾರೆ. ತದನಂತರ ಅದು ಏನು 6ನೇ ಮನೆಗೆ ಸಂಚಾರನ ಬೆಳೆಸುತ್ತೆ. ಅಂದ್ರೆ ಮಕರ ಸಂಕ್ರಾಂತಿ ಆದಾಗ ಮಕರ ರಾಶಿಗೆ ಹೋದಾಗ ಅದು ಅವ್ರಿಗೆ 6ನೇ ಮನೆ ಆಗುತ್ತೆ. ಸೊ 5ನೇ ಮನೇಲಿ ಇರೋವರೆಗೂ ಕೂಡ ಅವ್ರಿಗೆ ಒಂದು ಅದೃಷ್ಟಕರವಾದ ಒಂದು ಮನೆ, ಅದು ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಹೇಳ್ತೀವಿ. ಮಕ್ಕಳ ಸ್ಥಾನನೂ ಕೂಡ ಅದಾಗಿರುತ್ತೆ. ಇವ್ರು ಏನಾದ್ರು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಗೌರ್ಮೆಂಟ್ ಇಂದ ಏನಾದ್ರು ಆಗ್ಬೇಕು ಅಂತ ಓಡಾಡ್ತಿದ್ದಾರೆ ಅಂದ್ರೆ ಅದು ಒಂದು ಒಳ್ಳೆ ಸಮಯ. ಏನು ಎಲ್ಲಿವರೆಗೂ ಅಂತಂದ್ರೆ 14ನೇ ತಾರೀಕುವರೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೈಮ್. ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ವರ್ಕ್ ಗಳನ್ನ ಇವ್ರು ಮಾಡ್ಕೋಬಹುದು. ಅಥವಾ ಅದಕ್ಕೆ ಇರುತ್ತೆ ನೋಡಿ, ಟೆಂಡರ್ ಕರೆಯೋದು ಅದು ಇದು ಏನೇನೋ ಗೌರ್ಮೆಂಟ್ ಸಂಬಂಧಪಟ್ಟಿರುತ್ತೆ ಅಥವಾ ಗೌರ್ಮೆಂಟ್ ವರ್ಕ್ ಅಲ್ಲಿ ಇರೋರಿಗೂ ಕೂಡ ಅಷ್ಟೇ ಅದು ಒಳ್ಳೆ ಟೈಮ್ ಆಗಿರುತ್ತೆ. ಆಮೇಲೆ ಮಕ್ಕಳಿಂದನೂ ಕೂಡ ಅವ್ರಿಗೆ ಒಂದು ಏನು ಒಳ್ಳೊಳ್ಳೆ ವಿಷಯಗಳನ್ನ ಮಕ್ಳ ಬಗ್ಗೆ ಕೇಳ್ತಿರ್ತಾರೆ. ಅಥವಾ ಮಕ್ಕಳಿಗೆ ಏನಾದ್ರು ಅಧಿಕಾರ ಪ್ರಾಪ್ತಿ ಆಗುವಂಥದ್ದು, ಅಂದ್ರೆ ಸ್ವಲ್ಪ ಬೆಳೆದ್ ನಿಂತಿರುವಂತ ಮಕ್ಕಳಿಗೆ ಏನಾದ್ರು ಗೌರ್ಮೆಂಟ್ ಇಂದ ಹೆಲ್ಪ್ ಆಗುವಂಥದ್ದು, ಕೆಲವರಿಗೆ ಸ್ಕಾಲರ್ಶಿಪ್ ಸಿಗುವಂಥದ್ದು, ಈ ರೀತಿನೂ ಕೂಡ ಆಗ್ತಾ ಇರುತ್ತೆ. ಆದ್ರೆ ಮಕ್ಕಳ ವರ್ತನೆಯಲ್ಲಿ ಸ್ವಲ್ಪ ಚೇಂಜ್, ಏನೋ ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಳ್ಳೋದು, ಇದೆಲ್ಲಾನು ಕೂಡ ಆಗ್ತಾ ಇರುತ್ತೆ. ಅದೇ ರೀತಿನಲ್ಲಿ ಅದೇ 5ನೇ ಭಾವದಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇದ್ದಾಗ ಕೂಡ ಮಕ್ಕಳಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾವ ರೀತಿ ಕೆಲವೊಂದು ಮಕ್ಕಳು ಬಿದ್ದು ಏಟ್ ಮಾಡ್ಕೊಳ್ಳೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೈಕ್ ಕೊಟ್ಬಿಟ್ಟಿರ್ತಾರೆ, ಸ್ಪೀಡ್ ಆಗಿ ಹೋಗ್ತಾರೆ, ಎಲ್ಲೋ ಹೋಗ್ತಾರೆ, ಗುದಿತಾರೆ, ಕೈ ಕಾಲಿಗೆ ಏಟ್ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ಕುಜಗ್ರಹನು ಅಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಸೊ ಈ ಒಂದು ಸಮಸ್ಯೆಗಳು ಕೂಡ ಆಗುತ್ತೆ. ಸೊ ಆದಷ್ಟು ನಾವು ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ ಒಂದು ಸಮಯದಲ್ಲಿ ಒಂದು ಅರ್ಧ ತಿಂಗಳು, ಒಂದು 16ನೇ ತಾರೀಕುವರೆಗೂ ಕೂಡ ಜನವರಿನಲ್ಲಿ ಜನವರಿ 16ನೇ ತಾರೀಕು ತನಕ ಸ್ವಲ್ಪ ಮಕ್ಳ ಕಡೆ ಒಂಚೂರು ಗಮನ ಕೊಡ್ಬೇಕಾಗಿ ಬರುತ್ತೆ. ಮಕ್ಳಿಂದ ಒಳ್ಳೇದು ಆಗ್ತಾ ಇರುತ್ತೆ, ಪ್ರೀತಿ ವಿಶ್ವಾಸನೂ ಇರುತ್ತೆ. ಅದೇ ರೀತಿ ನೆಗೆಟಿವಿಟಿ ಏನಿದೆ ಅಂತಂದ್ರೆ ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳೋದು, ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ಗೆ ಗುರಿ ಆಗೋದು, ಇದು ಚಾನ್ಸಸ್ ಕೂಡ ಇರೋದ್ರಿಂದ ಒಂಚೂರು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇನ್ನು ಲಗ್ನದಲ್ಲೇ ಕೇತು ಬೇರೆ ಸಂಚಾರ ಮಾಡ್ತಿರೋದ್ರಿಂದ ಇವ್ರಿಗೆ ಸ್ವಲ್ಪ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆಗುತ್ತೆ. ಅಂದ್ರೆ ಏನು ದೇವಸ್ಥಾನಕ್ಕೆ ಹೋಗ್ಬೇಕು, ಟ್ರಾವೆಲ್ ಮಾಡೋಣ, ದೇವಸ್ಥಾನಕ್ಕೆ ಹೋಗಿ ಟ್ರಾವೆಲ್ ಮಾಡೋಣ ಅನ್ನುವಂತ ಮನಸ್ಥಿತಿ ಜಾಸ್ತಿ. ಮತ್ತೆ ಒಂಟಿಯಾಗಿರ್ಬೇಕು, ಅವ್ರ ಮನ್ಸಲ್ಗಡೆ ಅನ್ಸ್ತಿರುತ್ತೆ, ನಾನ್ ಸಾಕಷ್ಟು ಮಾಡಿದೀನಪ್ಪ, ನಾನು ಒಂಟಿಯಾಗಿ ಬಿಟ್ರೆ ಸಾಕು, ನಾನು ಎಲ್ಲಾದ್ರೂ ಒಂಟಿಯಾಗಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಇದ್ ಬರೋಣ ಅಂತ ಅನ್ಕೊಳ್ಳೋದು, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ, ಹಿಮಾಲಯಕ್ಕೆ ಹೋಗೋಣ, ಈ ರೀತಿ ಎಲ್ಲ ಒಂದ್ ಸ್ವಲ್ಪ ಅವ್ರಿಗೆ ತೀರ್ಥಕ್ಷೇತ್ರಕ್ಕೆ ಹೋಗೋಣ ಅಂತ ಮನಸ್ಥಿತಿ ಅನಿಸ್ತಾ ಇರುತ್ತೆ. ಇನ್ನು ಅದು ಬಿಟ್ರೆ ಇವ್ರಿಗೆ ನೋಡಿ, ಗುರು ತುಂಬಾ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾರೆ. 11ನೇ ಮನೇಲಿ ಗುರು ಸಂಚಾರ ಇರೋದ್ರಿಂದ ಇವ್ರಿಗೆ ಏನು ಒಂದಷ್ಟು ದಿವಸ, ಒಂದು 24 ಡೇಸ್ ಇವ್ರಿಗೆ ಒಂದ್ ಸ್ವಲ್ಪ ಟೈಮ್ ಚೆನ್ನಾಗಿರ್ಲಿಲ್ಲ ಗುರು 12ನೇ ಮನೇಲಿ ಇದ್ದಾಗ. ಸೊ ಇವಾಗ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಟೈಮು. ಅಂದ್ರೆ ಒಳ್ಳೊಳ್ಳೆ ಕೆಲಸಗಳನ್ನ ಇವ್ರು ಮಾಡ್ಕೊಬಹುದು, ಒಳ್ಳೆ ಆಪರ್ಚುನಿಟೀಸ್ ನ ಗುರು ಕೊಡ್ತಾ ಇರ್ತಾನೆ. ಮತ್ತೆ ಏನೇ ಕೆಲಸದಲ್ಲಿ ಕೈ ಇಟ್ರು ಕೂಡ ಸಕ್ಸಸ್ ಆಗ್ತಿರುತ್ತೆ. ಇವಾಗ ಕೆಲವೊಂದ್ ಏನಾಗುತ್ತೆ, ಕಬ್ಬಿಣದ ಕಡ್ಲೆ ಅನ್ನೋ ತರ, ಅಯ್ಯೋ ಅದು ನಮ್ ಕೈಲಿ ಆಗೋದಿಲ್ಲ ಬಿಡು ಅನ್ನೋ ಕೆಲ್ಸನೂ ಕೂಡ ಇವ್ರಿಗೆ ಆಗ್ತಾ ಇರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ರೆ ಸಾಕು, ಕೆಲಸ ಏನು ಅನ್ಕೊಂಡೇ ಇಲ್ಲ ಇದಾಗುತ್ತೆ ಅಂತ ಆಗ್ಬಿಡ್ತಲ್ಲ ಅನ್ನೋ ತರ ಇವ್ರಿಗೆ ಬದಲಾವಣೆ ಆಗೋಗ್ಬಿಡುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್. ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತಾರೆ ಅಂದ್ರೆ ಇದು ಒಳ್ಳೆ ಟೈಮ್. ಈ ಟೈಮಲ್ಲಿ ಅವ್ರು ಬರೀಬಹುದು. ಏನು ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, IAS KAS ಇವರೆಲ್ಲರಿಗೂ ಕೂಡ ಒಂದು ಗುಡ್ ಟೈಮ್ ಆಗಿರುತ್ತೆ. ಸೊ ಅವ್ರು ಅದನ್ನ ಕಂಡಕ್ಟ್ ಮಾಡ್ಕೋಬಹುದು. ಇನ್ನ 5ನೇ ಮನೆಯಿಂದ 6ನೇ ಮನೆಗೆ ಗ್ರಹಗಳ ಒಂದು ಸಂಚಾರ ಆದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಒಂದ್ ಸ್ವಲ್ಪ ಚಾಲೆಂಜಿಂಗ್ ಡೇಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗಿಗಳೇನಾದ್ರು ಇವರು ಲಂಚ ತಗೊಳ್ಳೋದು, ಈ ತರದನ್ನ ಮಾಡಿದ್ರೆ ಸಿಗಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಟೈಮ್ ಪೀರಿಯಡ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಂದ್ರೆ 16ನೇ ತಾರೀಕಿನ ನಂತರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸೂರ್ಯ ಅದೇ ಜಾಗದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಒಂದ್ ಸ್ವಲ್ಪ ನೆಗೆಟಿವಿಟಿ ಆಗುತ್ತೆ ಅವ್ರಿಗೆ. ಸೊ ಇವ್ರು ಸ್ವಲ್ಪ ಹಾನೆಸ್ಟ್ ಆಗಿ ವರ್ಕ್ ಮಾಡ್ಕೊಂಡು ಹೋಗೋದು, ಸ್ವಲ್ಪ ಏನಕ್ಕೂ ಈ ತರದ ಕೆಲಸಗಳಿಗೆ ಭಾಗವಹಿಸ್ತೀರ ಇದ್ರೆ ಅದು ಒಳ್ಳೇದೇ ಆಗುತ್ತೆ. ಎಸ್ಪೆಷಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ, ಪ್ರಮೋಷನ್ ಸಿಗೋದು. ಮತ್ತೆ ಕೆಲಸದಲ್ಲಿ ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಇವ್ರ ಮೇಲಧಿಕಾರಿಗಳಿಗೆ ಅದು ಗೊತ್ತಾಗುವಂತದ್ದು ಅದು ಆಗುತ್ತೆ. ಜೊತೆಗೆ ಇವ್ರ ಸುತ್ತಮುತ್ತ ಇವ್ರ ಕಲೀಗ್ಸ್ ಯಾರು ಇರ್ತಾರೆ ಅವರಿಂದ ಸ್ವಲ್ಪ ತೊಂದರೆಗಳು ಕೂಡ ಆಗ್ತಾ ಇರುತ್ತೆ. ಇವ್ರ ಮೇಲೆ ಚಾಡಿ ಹೇಳೋದು, ಆತರ ಸ್ವಲ್ಪ ದುಶ್ಮನ್ಗಳು ಯಾರು ಅನ್ನೋದು ಇವ್ರಿಗೆ, ಅಂದ್ರೆ ಯಾರು ನಮ್ಗೆ ದ್ವೇಷಿಸ್ತಾ ಇದ್ದಾರೆ, ನಮ್ ಜೊತೆಲೆ ಪ್ರೀತಿಯಿಂದ ಇದ್ರು ಯಾರು ದ್ವೇಷಿಸ್ತಿದ್ದಾರೆ ಅಂತ ಗೊತ್ತಾಗೋ ಟೈಮ್ ಇದು. ಏನೇ ಮಾಡಿದ್ರು ಕೂಡ ಇವ್ರಿಗೆ ಗೆಲುವಾಗತ್ತೆ. ಇವ್ರಿಗೇನು ಕೋರ್ಟ್ ಕೇಸ್ ಏನಾದ್ರು ನಡೀತಿತ್ತು ಅಂದ್ರೆ ಅದ್ರಲ್ಲೂ ಕೂಡ ಇವ್ರಿಗೆ ಯಶಸ್ಸಾಗುತ್ತೆ. ಅದೆಲ್ಲ ಕೂಡ ಒಂದು ಒಳ್ಳೆ ವಿಷಯನೇ. ಆದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗೋದು, ಅಥವಾ ಏನಾದ್ರು ಬಿದ್ದು ಏಟ್ ಮಾಡ್ಕೊಳ್ಳುವಂಥದ್ದು, ಮೂಳೆಗೆ ಸಂಬಂಧಪಟ್ಟಿದ್ದ ತೊಂದರೆಗಳಾಗೋದು, ಈ ರೀತಿ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಏರುಪೇರಾಗುತ್ತೆ. ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನೇ ಬಂದ್ರು ಕೂಡ ಅದನ್ನ ಅವಾಗವಾಗೆ ತೋರಿಸ್ಕೊಳ್ಳೋದು ಒಳ್ಳೇದು. ಅಂದ್ರೆ ನಿಮ್ಗೆ ಅನ್ಸುತ್ತೆ, ನಿಮ್ಗೆ ಅದು ಆ ಟೈಮ್ ಪೀರಿಯಡ್ 16ನೇ ತಾರೀಕು ನಂತರ ನಿಮ್ಗೆ ಗೊತ್ತಾಗುತ್ತೆ ಏನೋ ಸ್ವಲ್ಪ ಆಯಾಸ ಆಗ್ತಿದೆ, ತುಂಬಾ ಸ್ಟ್ರೆಸ್ ಆಗ್ತದೆ. ಮತ್ತೆ ಇವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ ಆಗ್ತಾ ಇರುತ್ತೆ, ಸ್ವಲ್ಪ ಸಮಸ್ಯೆಗಳು ಬರ್ತಾ ಇರುತ್ತೆ ಇವ್ರಿಗೆ. ಇನ್ನು 7ನೇ ಮನೇಲೆ ರಾಹುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ
ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸೇ ಇರುತ್ತೆ. ಒಂದ್ ಪ್ರೀತಿ ವಿಶ್ವಾಸ ಮನ್ಸೊಳಗಡೆ ಇದ್ರೂ ಕೂಡ ಮೇಲ್ನೋಟಕ್ಕೆ ಸ್ವಲ್ಪ ಜಗಳ ಮಾಡ್ಕೊಂತಾನೆ ಇರ್ತಾರೆ, ಕೋಲ್ಡ್ ವಾರ್ ನಡೀತಾನೆ ಇರುತ್ತೆ, ಏನ್ ಹೇಳಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಸೊ ಇದು ಒಂದ್ ಸ್ವಲ್ಪ ರಾಹು ಮತ್ತೆ ಕೇತು ಬದಲಾವಣೆ ಆಗೋ ತನಕನೂ ಕೂಡ ಇದು ಅಂದ್ರೆ ಈ 2026 ಡಿಸೆಂಬರ್ ತನಕನೂ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಒಂಚೂರು ವೈಮನಸ್ಸೆ ಇದ್ದೇ ಇರುತ್ತೆ. ಸೊ ಇದನ್ನ ಜಾಸ್ತಿ ಮಾಡ್ಕೋಬೇಡಿ. ಜಾಸ್ತಿ ಮಾಡ್ಕೊಂಡಷ್ಟು ಏನಾಗುತ್ತೆ, ಇದು ಡಿವೋರ್ಸ್ ಗಂಟ ಹೋಗೋ ಚಾನ್ಸಸ್ ಕೂಡ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವ್ದನ್ನು ಜಾಸ್ತಿ ಮಾಡ್ಕೋಬೇಡಿ. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅಲ್ಲಲ್ಲೇ ಕೂತು ಬಗೆಹರಿಸ್ಕೊಳ್ಳೋದು. ಇವಾಗ ಏನಾಗುತ್ತೆ, ಒಂದ್ ಅನುಮಾನ ಅಂತ ಬಂದಿರುತ್ತೆ, ಅದನ್ನ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಏನು ಪ್ರಾಬ್ಲಮ್ಸೇ ಇರೋದಿಲ್ಲ, ಸುಮ್ನೆ ಮಾತಿಗೆ ಬೆಳೆದು ದೊಡ್ಡದ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತೆ ಅವ್ರು ಏನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರು ಅಷ್ಟೇ, ಇವಾಗ ಅವ್ರ ಪಾರ್ಟ್ನರ್ ಮೇಲೆ ಏನೋ ಒಂದು ಅನುಮಾನ ಇರುತ್ತೆ, ಅದನ್ನ ಅಲ್ಲೇ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಅನುಮಾನ ನಂಗೆ ಬೆಳೆಸ್ತಾ ಏನಾಗುತ್ತೆ, ಅದು ದೊಡ್ಡದಾಗಿ ಅದು ಆ ಒಂದು ರಿಲೇಶನ್ಶಿಪ್ ಕಟ್ ಆಗ್ಬಿಡುತ್ತೆ. ಸೊ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ಇನ್ನ 8ನೇ ಮನೆಯಲ್ಲಿ ಶನಿ ಸಂಚಾರ ನಡೀತಿದೆ ಇವ್ರಿಗೆ. ಸೊ ಶನಿ 8ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಇವರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಏನಾದ್ರೂ ಸಮಸ್ಯೆ ಆರೋಗ್ಯದ ಬಂತು ಅಂದ್ರೆ ಬೇಗ ವಾಸಿ ಆಗಲ್ಲ, ತುಂಬಾ ನಿಧಾನ. ಎಕ್ಸಾಂಪಲ್ ಇವಾಗ ಏನೋ ಕಾಲ್ ನೋವು ಬಂತು ಅಥವಾ ಏನೋ ಬೆನ್ನೋವು ಬಂತು, ಈ ರೀತಿ ಏನೇ ಸಮಸ್ಯೆ ಬಂದ್ರು ಕೂಡ ಅದು ಬೇಗ ವಾಸಿ ಆಗಲ್ಲ, ತುಂಬಾ ಟೈಮ್ ತಗೊಂಡು ವಾಸಿ ಆಗತ್ತೆ. ಮತ್ತೆ ಖರ್ಚು ಜಾಸ್ತಿ ಇವರಿಗೆ, ಅನಿರೀಕ್ಷಿತವಾಗಿ ಖರ್ಚುಗಳು ಜಾಸ್ತಿ ಬರೋದು, ಹಾಗೆ ಅನಿರೀಕ್ಷಿತವಾಗಿ ಹಣ ಕೂಡ ಬರುತ್ತೆ ಇವರಿಗೆ. ಶನಿ ಏನಾದ್ರೂ ಇವ್ರಿಗೆ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ ಇವರ ಒಂದು ಜಾತಕದಲ್ಲಿ ಇವ್ರಿಗೆ ಅದರಿಂದ ಒಳ್ಳೇದು ಕೂಡ ಆಗ್ತಾ ಇರುತ್ತೆ. ಎಂದು ದಿಢೀರಂತ ಹಣ ಬರೋದು, ದಿಢೀರಂತ ಲಾಸ್ ಆಗುವಂಥದ್ದು. ಈಗ ನಾನು ಆಗ್ಲೇ ಹೇಳ್ದೆ, ಏನಾದ್ರು ಗುಪ್ತ ಸಂಬಂಧಗಳೇನಾದ್ರು ಇತ್ತು ಅಂದ್ರೆ ಅದು ಬಹಿರಂಗ ಆಗೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಶನಿ ಇದಕ್ಕೆಲ್ಲ ಸಪೋರ್ಟ್ ಮಾಡೋದಿಲ್ಲ. ಮತ್ತೆ ಇವ್ರ ಜೀವನದಲ್ಲಿ ಕೆಲವೊಂದು ಗುಪ್ತ ಸಂಗತಿಗಳು ಕೂಡ ಇವ್ರಿಗೆ ನಡೀತಾ ಹೋಗ್ತಾ ಇರುತ್ತೆ. ಸೊ ಇವಿಷ್ಟು ಬಂದು ಇವರ ಒಂದು ಇವ್ರ ಇದ್ರಲ್ಲಿ ನಡೆಯುವಂತ ಒಂದು ಇದಾಗಿರುತ್ತೆ. ಇನ್ನ ಇವ್ರಿಗೆ ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಯಾವತ್ತು ಸಿಂಹ ರಾಶಿಯವರು ಪ್ರತಿದಿನ ಸೂರ್ಯ ನಮಸ್ಕಾರ ಹಾಕ್ಬೇಕು ಅಥವಾ ಸೂರ್ಯನ್ಗೆ ಅರ್ಘ್ಯ ಕೊಡ್ಬೇಕು. ಮತ್ತೆ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೋಬೇಕು. ಇವರು ಜೀವನ ಪರ್ಯಂತ ಇದನ್ನ ಮಾಡ್ಕೊಳ್ಳೋದ್ರಿಂದ ಸೂರ್ಯನ ಅನುಗ್ರಹ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ. ಮೊದ್ಲೇ ಇವರಿಗೆ ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇವರು ಸಣ್ಣ ಪುಟ್ಟ ಅಂತ ಇಂತ ಕೆಲಸಗಳನ್ನ ಮಾಡಕ್ಕೆ ರೆಡಿ ಇರೋರಲ್ಲ, ಇವ್ರು ಯಾವಾಗ್ಲೂ ಬಾಸ್ ಆಗಿರ್ಬೇಕು ಅಂತ ಅನ್ಕೊಳ್ಳೋರೆ ಇವ್ರು ಜಾಸ್ತಿ. ಸೊ ಅದಕ್ಕೋಸ್ಕರ ಇವ್ರಿಗೆ ಮತ್ತೆ ತಂದೆ ಆಶೀರ್ವಾದನೂ ಚೆನ್ನಾಗಿರ್ಬೇಕು. ತಂದೆಗೆ ಇವ್ರು ತುಂಬಾ ಗೌರವ ಕೊಡ್ಬೇಕು. ತಂದೆ ಸಮಾನರಾಗಿರೋರ್ನ ಕೂಡ ಇವ್ರು ಗೌರವ ಕೊಡ್ಬೇಕು. ಮತ್ತೆ ಪ್ರತಿದಿನ ಸೂರ್ಯನ್ಗೆ ನಮಸ್ಕಾರ ಹಾಕೊಂಡು ಸೂರ್ಯನ ಪ್ರೇಯರ್ ಮಾಡ್ಬೇಕು. ಆದಷ್ಟು ಇವ್ರು ಆದಿತ್ಯ ಹೃದಯ ಪಾರಾಯಣನ ಕೇಳಿಸ್ಕೊಬೇಕು. ಅದೇನೊಂದ್ ಸ್ವಲ್ಪ ಹೊತ್ತಾಗುತ್ತೆ, ಬೆಳಗ್ಗೆ ಎದ್ದು ಅದನ್ನ ನಮಸ್ಕಾರ ಹಾಕಿ ಕೇಳ್ಕೊಂಡ್ರೆ ಸಾಕು, ಇವ್ರ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಇವ್ರು ಇನ್ನ ಯಾವ್ದು ಜಾಸ್ತಿ ಆರಾಧನೆ ಮಾಡ್ಬೇಕು ಗ್ರಹಗಳಿಗೆ ಅಂತಂದ್ರೆ, ಕೇತು ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಗಣಪತಿ ಆರಾಧನೆ ಜಾಸ್ತಿ ಮಾಡ್ಬೇಕು. ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕುವಂಥದ್ದು, ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡೋದು. ಗುರು ತುಂಬಾ ಚೆನ್ನಾಗಿರೋ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾರೆ, ಗುರುಗಳ ಆರಾಧನೆ ಜಾಸ್ತಿ ಮಾಡೋದು. ಕಡಲೆಕಾಳು ಆಹಾರ ಸೇವನೆ ಮಾಡೋದು, ಮತ್ತೆ ಮನೇಲಿ ಸ್ಟಾಕ್ ಇಡೋದು. ಮತ್ತೆ ನಮ್ಮ ಹತ್ರ ಗುರುಗೆ ಸಂಬಂಧಪಟ್ಟಿರುವಂತ ಕ್ರಿಸ್ಟಲ್ ಸಿಕ್ಕತ್ತೆ, ಅದನ್ನ ಹಾಕೊಳ್ಳೋದ್ರಿಂದನೂ ಕೂಡ ಇವ್ರಿಗೆ ಇನ್ನಷ್ಟು ಅದೃಷ್ಟ ಬದಲಾವಣೆ ಆಗುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು 2026 ಜನವರಿಯ ಒಂದು ಸಿಂಹ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿಯ ಮಾಸ ಭವಿಷ್ಯ ತಿಳ್ಕೊಳ್ಳೋಣ.